ಸರ್ ಈಗ ಯಾರನ್ನ ಭೇಟಿ ಮಾಡ್ಬೇಕಂದ್ರೆ ಒಂದೇ ಎನ್ ಡಿ ಎ ಅಲ್ವಾ ಸರ್, ಎಲ್ಲ ಒಂದು ಕುಟುಂಬದವ್ರು ಇದ್ದಂಗೆ ನಾವು ಒಗ್ಗಟ್ಟಾಗಿ ಹೋಗೋಂಥ ಕೆಲಸ ನಾಗಲೇ ಮಾಡ್ತಾ ಇದೀವಿ. ಅವರು ಕೂಡ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ, ಮೊನ್ನೆನೂ ಸೂಚನೆ ಕೊಟ್ಟಿದ್ದಾರೆ. ಪ್ರಾಣೇಶ್ ಅಣ್ಣನ ಹತ್ರ 2 ಅವರ್ ಮಾತಾಡಿದ್ದಾರೆ. ನಿನ್ನೆ ಮಾತಾಡಿ ಏನಂತ ಹೇಳಿದ್ದಾರೆ, ನಾನೆಲ್ಲ ಬೆಂಬಲಿಗರು ಹೇಳಿದ್ದೀನಿ, ನಾನು ಕೂಡ ಹೋರಾಟ ಮಾಡ್ತೀನಿ. ಈಗ ಮೈಸೂರು ಮತ್ತು ಚಾಮರಾಜ ಇನ್ಚಾರ್ಜ್ ಇರೋದ್ರಿಂದ ನಾನೊಂದು ಸ್ವಲ್ಪ ಅಲ್ಲೂ ಕೂಡ ತೊಡಗಿಸ್ಕೋಬೇಕಾಗುತ್ತೆ. ನನ್ನ ಕೆಲಸ ಕಾರ್ಯಗಳನ್ನ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಒಂದು ಸ್ವಲ್ಪ ತೊಡಗಿಸ್ಕೋಬೇಕಾಗುತ್ತೆ. ನಾನು ಶೀಘ್ರದಲ್ಲೇ ಹಾಸನ್ಗೂ ಬಂದು ಜೊತೆಗೆ ಸೇರಿ ಕ್ಯಾನ್ವಾಸ್ ಮಾಡೋ ಅಂಥ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಎರಡನೇ ಮಾತಿಲ್ಲ, ಅವ್ರನ್ನೂ ಒಟ್ಟಾಗಿ ತೊಗೊಂಡೋಗೋಂಥ ಕೆಲಸನ ಮಾಡ್ತೀವಿ. ಒಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ಎನ್ ಡಿ ಎಯಿಂದ ಒಂದು ಶಕ್ತಿ ಕೊಡೋಂಥ ಕೆಲಸನ ನಮ್ಮ ಮೋದಿ ಸಾಹೇಬರಿಗೆ ಮಾಡೋಂಥ ಕೆಲಸ ಮಾಡ್ತೀವಿ. ಸರ್ ನಾನು ಯಾವತ್ತೂ ಕೂಡ ಆರ್ ಎಸ್ ಎಸ್ಗೆ ಬೈದಿರಲಿಲ್ಲ. ಆರ್ ಎಸ್ ಎಸ್ ಅವರ ಒಂದು ಪರಿಶ್ರಮ ಏನಿದೆ, ಅವರ ಕಾರ್ಯರೂಪಗಳೇನಿದೆ, ಅದನ್ನು ನಾವು ನಮ್ಮ ಯುವಕರುಗಳು ಅಳವಡಿಸ್ಕೊಂಡ್ರೆ ನಾವು ಹೆಚ್ಚಾಗಿ ಸಂಘಟನೆ ಮಾಡ್ಬೋದು. ಆರ್ ಎಸ್ ಎಸ್ಗಿಂತ ಏನು ಕಮ್ಮಿ ಇಲ್ಲ ನಾವು ಅನ್ನೋ ರೀತಿಯಲ್ಲಿ ಹೋರಾಟ ಮಾಡ್ಬೋದು ದೇಶಕ್ಕೋಸ್ಕರ ಮತ್ತು ನಮ್ಮ ಪಕ್ಷಕ್ಕೋಸ್ಕರ ಅಂತ ಹೇಳಿಕೆ ಕೊಟ್ಟಿದ್ದೆ. ಅಂದರೆ ಕಂಪ್ಯಾರಿಸನ್ ಮಾಡಿದ್ದೆ, ಅವರ ರೀತಿಯಲ್ಲೇ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಕಂಪ್ಯಾರಿಸನ್ ಮಾಡಿದ್ದೆ. ಆಮೇಲೆ ನಾನು ಈಗ ಎನ್ ಡಿ ಎ ಅಭ್ಯರ್ಥಿ ಆದಮೇಲೆ ಸುಮಾರು 20-25 ದಿನದಿಂದ ಆರ್ ಎಸ್ ಎಸ್ ಅವ್ರಗಳ ಮನೆಗಳು ಭೇಟಿ ನೀಡ್ತಾ ಇದ್ದೀನಿ. ಅವರ ಒಂದು ಕಾರ್ಯರೂಪಗಳು, ಅವರ ಒಂದು ಯಾವ ರೀತಿ ನಡೆ ತಗೋತಾರೆ, ಯಾವ ರೀತಿ ದೇಶದ ಬಗ್ಗೆ ಬದ್ಧತೆ ಇದೆ, ಒಂದು ಭಕ್ತಿ ಇದೆ, ಅದನ್ನೆಲ್ಲ ನಾನೇ ಮನಗೊಂಡಿದ್ದೀನಿ. ಇವತ್ತು ಅರ್ಥ ಮಾಡ್ಕೊಳ್ಳೋ ಒಂದು ಕೆಲಸ ಏನು ಮಾಡಿದ್ದೀನಿ ಅಂದರೆ, ಇವತ್ತು ಅವ್ರು ಯಾವುದೇ ರೀತಿ ಸ್ವಾರ್ಥ ಇಲ್ದೇನೆ, ಯಾವುದೇ ಒಂದು ಅಧಿಕಾರದ ಆಸೆ ಇಲ್ದೇನೆ, ಯಾವುದೇ ಒಂದು ಅಪೇಕ್ಷೆ ಇಲ್ದೇನೆ ಇವತ್ತು ನನ್ನನ್ನೇ ನಾನು ತೊಡಸ್ಕೊಂಡು ಇವತ್ತು ದೇಶನ ಕಟ್ಟಬೇಕು, ದೇಶಕ್ಕೆ ಒಳ್ಳೆ ಪ್ರಜೆಗಳನ್ನ ತರಬೇಕು, ಎಲ್ಲರೂ ಕೂಡ ದೇಶ ಭಕ್ತರಾಗಿ ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿ ಏನಿದೆ, ಅದಕ್ಕೆ ನಾನು ಮನಗೊಂಡು ಇವತ್ತು ನಾನೇನಾದ್ರು ತಪ್ಪಾಗಿ ಭಾವಿಸಿ ಮಾತಾಡಿದರೆ, ಅದು ತಪ್ಪಾಗಿ ಅರ್ಥೈಸ್ಕೊಂಡಿದ್ರೆ, ಇಲ್ಲ ತಪ್ಪಾಗಿ ಅದನ್ನು ಅರ್ಥೈಸೋಂಥ ಕೆಲಸಗಳು ಬೇರೆ ರೀತಿಯಲ್ಲಿ ಯಾರು ಪ್ರಚೋದನೆ ಮಾಡಿದರೆ ಅದಕ್ಕೆ ಕ್ಷಮಾಪಣೆ ಕೇಳೋ ಅಂಥ ಕೆಲಸನ ನಾನು ನಿನ್ನೆ ಮಾಡಿದ್ದೀನಿ. ಮೊನ್ನೆನೂ ಕೂಡ ಬ್ರಾಹ್ಮಣರ ಸಮಾಜದ ವೇದಿಕೆಯಲ್ಲೂ ಕೂಡ ಅದನ್ನು ಮಾತಾಡಿದ್ದೀನಿ. ಹಾಗಾಗಿ ಅದರಲ್ಲಿ ತಪ್ಪು ಸಂದೇಶ ಏನಿಲ್ಲ. ನಾನಂತೂ ಆರ್ ಎಸ್ ಎಸ್ ಅವ್ರ ಬಗ್ಗೆ ಅಪಾರವಾದ ಗೌರವ ಇಟ್ಟಿದ್ದೀನಿ. ಮುಂದಿನ ದಿವಸಗಳಲ್ಲೂ ಪಕ್ಷಾತೀತವಾಗಿ ಎಲ್ಲರಿಗೂ ಒಂದು ಕರೆ ಮುಖಾಂತರ, ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಕೂಡ ಆರ್ ಎಸ್ ಎಸ್ಗೆ ಪಕ್ಷಾತೀತವಾಗಿ ಬೆಂಬಲ ಸೂಚಿಸೋಂಥ ಕೆಲಸ ಮಾಡಬೇಕು, ಅವರಿಗೆ ಶಕ್ತಿ ಕೊಡೋಂಥ ಕೆಲಸ ಮಾಡಬೇಕು. ಯಾಕಂದರೆ ಇವತ್ತು ನಮ್ಮ ದೇಶ ಉಳಿಬೇಕು, ದೇಶ ಭಕ್ತಿಗೋಸ್ಕರ, ದೇಶಕ್ಕೋಸ್ಕರ ನಾವು ಮಾಡೋಂಥ ಕೆಲಸ ಮಾಡಬೇಕು.